ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆಮಗಳು ಪುಷ್ಪ. ತುಂಬ ಜನ ಕೇಳ್ತಾ ಇದ್ರಿ ವೇಟ್ ಲಾಸ್ಗೆ ಇವತ್ತು ಒಂದು ಅದ್ಭುತವಾದ ಒಂದು ಟಿಪ್ಸು ತೋರಿಸ್ತಾ ಇದ್ದೀನಿ ನಿಮ್ಗೆ. ಏನು ಅಂತಂದರೆ, ಈ ಡ್ರಿಂಕ್ಸ್ನ ನೀವು ಕುಡಿದ್ರೆ, ಬೆಳಿಗ್ಗೆ ಮತ್ತು ರಾತ್ರಿ ಕುಡಿದ್ರೆ ನಿಮಗಿರೋ ಹೊಟ್ಟೆ ಬಂದು ಐಸ್ ಕ್ಯೂಬ್ ಗೊತ್ತಲ್ವ, ಐಸ್ ಕ್ಯೂಬ್ ಮಂಜುಗೆಡ್ಡೆ ಥರ ಕರಗಿ ನೀರಾಗೋಗ್ಬಿಡುತ್ತೆ. ಏನು ಈ ಥರ ಟಿಪ್ಸು ಮೇಡಮ್, ಮಂಜುಗೆಡ್ಡೆ ಅಂತ ಹೇಳ್ತಾ ಇದ್ದಾರೆ, ಐಸ್ ಕ್ಯಾಂಡಿ ಏನಿದು, ಏನು ಗೊತ್ತಾಗ್ತಾಯಿಲ್ಲ. ಖಂಡಿತ ನಿಮಗೆ ತೋರಿಸ್ಕೊಡೋದಕ್ಕೆ ಇವತ್ತು ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಯಾವ ಡ್ರಿಂಕ್ಸ್ ಅದು, ಬನ್ನಿ ನೋಡಿ. ಸೊ ಈ ಒಂದು ಹುರುಳಿಕಾಳನ್ನ ನಾನು ಒಂದು 2 ಇಡಿ ಇಲ್ಲಿ ತೊಗೊತಾ ಇದ್ದೀನಿ. ಸೊ 2 ಇಡಿ ಹುರುಳಿಕಾಳು ಹಾಕಿ ನಾನು ಇವಾಗ ಇದನ್ನು ಈ ಪ್ಯಾನ್ನ ಬಿಸಿ ಮಾಡ್ಕೊತಾ ಇದ್ದೀನಿ. ಈ ಹುರುಳಿಕಾಳನ್ನ ಇಲ್ಲಿ ತೊಗೊಂಡಿರೋ ಹುರುಳಿಕಾಳನ್ನ ಚೆನ್ನಾಗಿ ಹುರ್ಕೋಬೇಕು. ಈ ಹುರುಳಿಕಾಳನ್ನ ಹುರ್ಕೊಂಡು ನಾವು ಪೌಡ್ರ್ ಮಾಡ್ಕೋಬೇಕು. ಈ ಪೌಡ್ರಲ್ಲೇ ತುಂಬಾ ಒಂದು ಬೆನಿಫಿಟ್ ಇದೆ. ಏನು ಅಂತಂದರೆ, ನೀವು ತುಂಬ ದಪ್ಪ ಇರ್ತೀರ, ಹೊಟ್ಟೆ ಎಲ್ಲ ದಪ್ಪ ಇರುತ್ತೆ, ಎಷ್ಟು ವರ್ಷದಿಂದ ಜೋತ್ ಬಿದ್ದಿರೋ ಹೊಟ್ಟೆ ಇರುತ್ತೆ, ಆ ಹೊಟ್ಟೆ ಎಲ್ಲ ಕರಗಬೇಕು ಅಂತ ಅಂದರೆ ಈ ಥರ ನೀವು ಮನೆ ಮದ್ದುಗಳನ್ನ ಟ್ರೈ ಮಾಡಿದ್ರೆ ಖಂಡಿತ ಕರಗುತ್ತೆ. ಯಾಕೆಂದರೆ ಇನ್ನೊಂದು ಏನು ಅಂತ ಅಂದರೆ, ಡೆಲಿವರಿ ಆದಾಗ ಈ ಒಬ್ಬೊಬ್ಬರು ಹೊಟ್ಟೆನ ಕಟ್ಟೋದಿಲ್ಲ. ಸೊ ಅದಕ್ಕೋಸ್ಕರ ಹೇಳ್ತಾರೆ, ಹಳೆ ಕಾಲದವರು ಡೆಲಿವರಿ ಆದಾಗ ಈ ಒಂದು ಹೊಟ್ಟೆ ಇಷ್ಟು ದಪ್ಪ ಇರುತ್ತೆ, ಮಗು ಡೆಲಿವರಿ ಆದಾಗ ಈ ಹೊಟ್ಟೆ ಎಲ್ಲ ಒಂಥರ ಸ್ಪಾಂಜ್ ಥರ ಹಾಗಾಗೇ ಇರುತ್ತೆ ಮುಂದೆಗಡೆ. ಆ ಹೊಟ್ಟೆ ಹಿಂಗೆ ಫುಲ್ಲು ಒಳಗಡೆ ಹೋಗಬೇಕು, ಫ್ಲ್ಯಾಟಾಗಿ ಹೊಟ್ಟೆ ಕರಗಬೇಕು ಅಂತ ಅಂದಾಗ ನೀವೇನು ಮಾಡಬೇಕು, ಒಂದು ಕಾಟನ್ ಸೀರೆ ಬರುತ್ತಲ್ಲ, ಸೀರೆ ತೊಗೊಂಡು ಅದನ್ನು ಇಷ್ಟು ಸೈಜಲ್ಲೇ ಮಡಚ್ಕೊಂಡು ಸೊ ನೀವು ಇಲ್ಲಿ ಶುರು ಮಾಡಿದ್ದು ಬಟ್ಟೆ ಸೀರೆ ಹಿಡ್ಕೊಂಡು, ಸೊ ಅದನ್ನ ಹೀಗೆ ರೌಂಡ್ ಹಾಕ್ಕೊಂಡು ಬಂದು ಎಂಡಿಗೆ ಬಂದು ಒಂದು ಸೀರೆ ಎಲ್ಲ ಸೇರಿಸಿ ಒಂದು ಪಿನ್ ಹಾಕಿಬಿಡಬೇಕು. ಅದು ನೀಟಾಗಿ ಸ್ಟಿಪ್ಪಾಗಿ ಕೂರಬೇಕು. ಆ ಥರ ಮಾಡಿದಾಗ 1 ತಿಂಗಳು ಮಾಡಿದ್ರೆ ಅದು ನಿಮ್ಗೆ ಗೊತ್ತಾಗುತ್ತೆ ಹೊಟ್ಟೆ ಎಷ್ಟು ಕರಗುತ್ತೆ ಅಂತ. ಯಾಕಂದರೆ ಇವಾಗಿನ ಕಾಲದಲ್ಲೆಲ್ಲ ಏನು ಅಂತ ಅಂದರೆ, ಹೊಟ್ಟೆ ಎಲ್ಲ ಕರಗಿಸೋದಕ್ಕೆಲ್ಲ ಯಾರೂ ಕಷ್ಟಪಡ್ತಾ ಇಲ್ಲ. ಅಯ್ಯೋ ಬಿಡು, ಆಮೇಲೆ ನೋಡ್ಕೊಳ್ಳೋಣ, ಡೆಲಿವರಿ ಆಗಿದೆ ಫಸ್ಟು ಅಂತ ಬಿಟ್ಬಿಡ್ತೀರಾ. ಆದರೆ ನಿಜ, ನನ್ನ ಹತ್ರ ತುಂಬ ಜನ ಕೇಳೋದು ಪ್ರಾಬ್ಲಮ್ ಇದೆ. ಮೇಡಮ್ ಡೆಲಿವರಿ ಆಗಿದೆ ಮೇಡಮ್, ಆದರೆ ನಾನು ತುಂಬ ದಪ್ಪ ಇಲ್ಲ, ಹೊಟ್ಟೆ ದಪ್ಪ ಇದೆ ಮೇಡಮ್, ಹೊಟ್ಟೆ ಕರಗಿಸೋದಕ್ಕೆ ಏನಾದರೂ ಒಂದು ಟಿಪ್ಸ್ ಹೇಳಿ ಅಂತ ಹೇಳ್ತೀರಾ. ಬಟ್ ಹೊಟ್ಟೆ ಕರಗಿಸ್ಬೇಕಾದ್ರೆ ನೀವು ಏನು ಅಂತಂದರೆ, ನಿಮ್ಮ ಒಂದು ಡೆಲಿವರಿ ಆಗಿದ್ದ ಒಂದು ದಿವಸಗಳಲ್ಲೇ ನೀವು ಹೊಟ್ಟೆನ ಆರಾಮಾಗಿ, ಅದಕ್ಕೋಸ್ಕರ ನಾವು ಡೆಲಿವರಿ ಆಗಿರೋ ಹೆಣ್ಮಕ್ಳಿಗೆ 9 ತಿಂಗಳು ಬಾಣಂತನ ಅಂತ ಮಾಡ್ತೀವಿ. 9 ತಿಂಗಳು ಬಾಣಂತನದಲ್ಲಿ ಏನು ಮಾಡ್ತೀವಿ ಅಂತಂದರೆ, ಆ ಹೆಣ್ಮಕ್ಳಿಗೆ ಚೆನ್ನಾಗಿ ಅವರ ಒಂದು ಆರೈಕೆ ಚೆನ್ನಾಗಿರಬೇಕು, ಹೆಲ್ತು ಚೆನ್ನಾಗಿರಬೇಕು ಅನ್ನೋದಕ್ಕೋಸ್ಕರ ನಾವು ಇದು ಮಾಡ್ತೀವಲ್ವ. ಆವಾಗ ಏನೋ ಒಂದೊಂದು ಆಹಾರ ಕೊಡ್ತಾರೆ ನಿಮಗೆ ತಿನ್ನೋದಕ್ಕೆ, ಅದನ್ನೆಲ್ಲ ನೀಟಾಗಿ ತಿನ್ಕೊಂಡ್ರೆ ನಿಮ್ಮ ಮಗುಗೂ ಕೂಡ ಚೆನ್ನಾಗಿ ಹಾಲು ಬರುತ್ತೆ, ಮಗು ಕೂಡ ದಪ್ಪ ಆಗುತ್ತೆ. ಅದ್ರ ಜೊತೆಗೆ ಬಂದು ನೀವು ಆ ಒಂದು ಬಾಣಂತನದಲ್ಲೇ ಜಾಸ್ತಿ ಕುತ್ಕೋಬಾರ್ದು, ಜಾಸ್ತಿ ಯಾವಾಗಲೂ ನಿಂತ್ಕೊಳ್ಳೋದೆಲ್ಲ ಮಾಡಬಾರ್ದು. ಆದಷ್ಟು ನೀವು ಬೆಡ್ ರೆಸ್ಟ್ ಮಾಡಬೇಕು. ಅದಕ್ಕೋಸ್ಕರನೇ ಹೆಣ್ಮಕ್ಳಿಗೆ 9 ತಿಂಗಳು ಬಾಣಂತನ ಅಂತ ಮಾಡ್ತಾರೆ. ನೋಡಿ, ಆಲ್ರೆಡಿ ಈ ಒಂದು ಹುರುಳಿಕಾಳು ಕಲರ್ ಚೇಂಜ್ ಆಗ್ತಾಯಿದೆ, ನೋಡ್ಬೋದು ನೀವು, ಚೇಂಜ್ ಆಗ್ತದೆ. ಸೊ ಅದಕ್ಕೋಸ್ಕರನೇ 9 ತಿಂಗಳು ಬಾಣಂತನ ಅಂತ ಮಾಡ್ತಾರೆ. ಆ ಬಾಣಂತನದಲ್ಲೇ ನೀವು ತಾಯಿ ಆಗಲಿ ಅಜ್ಜಿ ಆಗಲಿ ಹೇಳೋ ಮಾತನ್ನು ಕೇಳಿಕೊಂಡು ನೀವು ಬಾಣಂತನ ಮಾಡಿಸ್ಕೊಂಡ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಮ ಹೊಟ್ಟೆ. ಮತ್ತು ಅದರೊಳಗೆ ಇನ್ನೂ ಒಂದು ಟಿಪ್ಸ್ ಕೊಡ್ತಾ ಇದ್ದೀನಿ ನಾನಿವತ್ತು. ಬಾಣಂತಿಯರು ಏನು ಮಾಡ್ತಾರೆ, ಈ ನೀರು ದಾಹ ಆದಾಗೆಲ್ಲ ನೀರು ತುಂಬ ಕುಡಿತಾರೆ. ಆಗಿನ ಕಾಲದಲ್ಲೆಲ್ಲ ಏನ್ರಿ ಮಾಡ್ತಾಯಿದ್ರು, ಒಂದೇ ಒಂದು ಗ್ಲಾಸ್ ನೀರು ಕೊಡ್ತಿದ್ರು. 1 ಗ್ಲಾಸ್ ನೀರನ್ನೇ ಕೈ ತೊಳಿಬೇಕು, ಅದೇ ನೀರೇ ಕುಡಿಬೇಕು, ಅಷ್ಟೇ ಮಾಡ್ತಿದ್ದಿದ್ದು. ಆ ಥರ ಎಲ್ಲ ಮಾಡಿದ್ರೆ ಆವಾಗ ಅಷ್ಟು ಸಣ್ಣಕ್ಕೆ ಚೆನ್ನಾಗಿರ್ತಿದ್ರು ಬಾಣಂತಿರು. ಆದರೆ ಇವಾಗೆಲ್ಲ ಆ ಥರ ಎಲ್ಲ ಎಲ್ಲಿ ಕೇಳ್ತಾರೆ ಹೆಣ್ಮಕ್ಳು, ಯಾರೂ ಕೇಳಲ್ಲ. ಸೊ ನೀರನ್ನ ಚೆನ್ನಾಗಿ ಕುಡಿತೀರಾ, ಓಕೆ, ನೀರು ಚೆನ್ನಾಗಿ ಕುಡೀರಿ. ಆದರೆ ನೀರನ್ನ ಬಂದು ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಚೆನ್ನಾಗಿ ನೀರು ಕುಡಿಬೋದು. ಬಿಸಿ ಕಾಯಿಸಿರೋ ನೀರನ್ನ ಕುಡೀರಿ. ರಾತ್ರಿ ಮಲ್ಕೊಂಡ್ಮೇಲೆ ಅವಾಗವಾಗ ಎದ್ದು ನೀರು ಕುಡಿಯೋ ಅಭ್ಯಾಸ ತುಂಬ ಜನಕ್ಕಿರುತ್ತೆ. ದಯವಿಟ್ಟು ಆ ಅಭ್ಯಾಸನ ಇವತ್ತಿಂದನೇ ಬಿಡಿ. ಯಾಕೆಂದರೆ ನೀವು ಆ ಥರ ನೀರು ಕುಡಿತಾ ಇರ್ಬೇಕಾದ್ರೆ ಏನಾಗುತ್ತೆ, ನಿಮ್ಮ ಬಾಡಿ ದಪ್ಪಾಗುತ್ತೆ. ನೈಟು ಬಾಣಂತಿಯಲ್ಲಿ ನೀರನ್ನ ಕುಡಿದಾಗ ನಿಮ್ಮ ಬಾಡಿಲೆಲ್ಲ ನೀರು ತುಂಬಿಕೊಳ್ಳುತ್ತೆ, ಅದರಿಂದನೂ ನಿಮ್ಮ ಬಾಡಿ ದಪ್ಪಾಗುತ್ತೆ. ಸೊ ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ಆಗಿ ಒಂದು 10 ನಿಮಿಷ ಬಿಟ್ಟು ನೀರು ಕುಡೀರಿ, ಆಮೇಲೆ ಸ್ಟಾಪ್ ಮಾಡಿ. ಸೊ ನೋಡಿ ಇಲ್ಲಿ, ಸೊ ನಾನಿಲ್ಲಿ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಹುರುಳಿಕಾಳು ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ, ಕೆಂಪಗಾಗಿದೆ. ಸೊ ಇದನ್ನು ಬಂದು ಒಂದು ಜಾರಲ್ಲಿ ಹಾಕ್ಕೊತೀನಿ ನಾನು ಏನೊಂದು ಇವಾಗ ಪ್ಯಾನಲ್ಲಿ ಹಾಕಿ ಬಿಸಿ ಮಾಡಿಕೊಂಡು ಆ ಹುರುಳಿಕಾಳನ್ನ ಸೊ ಈ ಒಂದು ಮಿನಿ ಬ್ಲೆಂಡರ್ಗೆ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ಈ ಹುರುಳಿಕಾಳು
ಒಂದು ಹುರಿದು ಪುಡಿ ಮಾಡಿರೋದು ಎಷ್ಟು ಚೆನ್ನಾಗಿ ಪುಡಿಯಾಗಿದೆ. ಸೊ ಇದನ್ನು ಯಾವ ಥರ ತೊಗೋಬೇಕು, ಈ ಒಂದು ಕೆಟಲಲ್ಲಿ ಬಂದು ನಾನು ಬಿಸಿ ನೀರು ಕಾಯಿಸ್ಕೊಂಡಿದ್ದೀನಿ. ಈ ಒಂದು ಕಾಯಿಸಿರೋ ಒಂದು ನೀರಿಗೆ 1 ಸ್ಪೂನ್ ಈ ಒಂದು ಪುಡಿ ಮಾಡಿರೋವಂಥ ಒಂದು ಹುರುಳಿಕಾಳು. ಸೊ ನೋಡ್ಬೋದು 1 ಸ್ಪೂನ್ ಹುರುಳಿಕಾಳನ್ನ ನಾನು ಹಾಕ್ಕೊತಾ ಇದ್ದೀನಿ. ಸೊ ಹಾಕ್ಕೊಂಡು ಈ ಒಂದು ಹುರುಳಿಕಾಳು ಮಿಶ್ರಣನ ಚೆನ್ನಾಗಿ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಸೊ ಇದಕ್ಕೆ ಬೇಕು ಅಂತ ಅಂದರೆ ನೀವು ಪಿಂಕ್ ಸಾಲ್ಟ್ ಅಂತ ಸಿಗುತ್ತೆ ನಿಮಗೆ. ಪಿಂಕ್ ಸಾಲ್ಟ್ ಯೂಸ್ ಮಾಡಿ, ದಯವಿಟ್ಟು ಹೇಳ್ತೀನಿ, ಸಿಗೋ ಅಂಥ ಒಂದು ವೈಟು ಕಲ್ಲು ಉಪ್ಪಾಗಲಿ ಪುಡಿ ಉಪ್ಪಾಗಲಿ ಯೂಸ್ ಮಾಡಬೇಡಿ. ಯಾಕೆಂದರೆ ತುಂಬಾ ಒಂದು ಪ್ರಾಬ್ಲಮ್ ಇದೆ ಆ ಉಪ್ಪಲ್ಲೇ. ನೀವು ಯೂಸ್ ಮಾಡಬೇಕಾದ್ರೆ ಪಿಂಕ್ ಸಾಲ್ಟ್ ಯೂಸ್ ಮಾಡಿ. ಪಿಂಕ್ ಸಾಲ್ಟಿಂದ ವೆಯ್ಟ್ ಲಾಸ್ ಕೂಡ ಆಗುತ್ತೆ, ನಿಮ್ಮ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ. ತುಂಬ ಒಂದು ಬೆನಿಫಿಟ್ ಆಗಿರೋ ಒಂದು ಈ ಒಂದು ಹುರುಳಿಕಾಳು ಪೌಡರು ತುಂಬಾ ಚೆನ್ನಾಗಿದೆ, ತುಂಬಾ ಒಂದು ವೆಯ್ಟ್ ಲಾಸ್ ಆಗುತ್ತೆ. ಸೊ ನೀವು ಟ್ರೈ ಮಾಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಆಸಮ್ ರಿಸಲ್ಟ್ ಬಂತು ಅಂತ. ಸೊ ಈ ಒಂದು ಹುರುಳಿಕಾಳು ಡ್ರಿಂಕ್ಸ್ನ ನೀವು ಬೆಳಿಗ್ಗೆ ಬಂದು ಖಾಲಿ ಹೊಟ್ಟೆಲಿ ತೊಗೋಬೇಕು. ನೈಟ್ ಬಂದು ಸೊ ನೀವು ಮಲಗೋ ಟೈಮಲ್ಲಿ ಈ ಥರ ಒಂದು ದೊಡ್ಡ ಗ್ಲಾಸಲ್ಲೇ ತೊಗೋಬೇಕು. ಪುಟಾಣಿ ಗ್ಲಾಸಲ್ಲಿ ತೊಗೊಂಡು ಮೇಡಮ್ ತೊಗೊಂಡೆ ಅಂತ ಹೇಳ್ಬಾರ್ದು. ಸೊ ಈ ಥರ ಒಂದು ದೊಡ್ಡ ಗ್ಲಾಸಲ್ಲೇ, ಯಾಕೆಂದರೆ ಈ ಒಂದು ಗ್ಲಾಸ್ ಬಂದು ನಿಮಗೆ 250 ml ಅಂದರೆ 1/4 ಲೀಟರ್ ನೀರು ಹಿಡಿಯೋ ಅಂಥ ಒಂದು ಗ್ಲಾಸು. ಈ ಒಂದು ಗ್ಲಾಸಲ್ಲೇ ನೀವು ಬಿಸಿ ಬಿಸಿ ನೀರಿಗೆ ಈ ಒಂದು ಪೌಡ್ರನ್ನು ಹಾಕಿ ಕುಡಿಬೇಕು. ಈ ಥರ ಕುಡಿದಾಗ ಏನಾಗುತ್ತೆ, ನಿಮಗೆ ನಿಮ್ಮ ಹೊಟ್ಟೆ ಬೇಗನೆ ಇಂಚಸ್ ಲಾಸ್ ಆಗುತ್ತೆ, ತೆಳ್ಳಗಾಗುತ್ತೆ ನಿಮ್ಮ ಹೊಟ್ಟೆ. ಯಾಕೆಂದರೆ ನಿಮ್ಮ ಹೊಟ್ಟೆ ಡೆಲಿವರಿ ಆದಮೇಲೆ ಒಂಥರ ಸ್ಪಾಂಜ್ ಥರ ಆಗಿರುತ್ತೆ, ತುಂಬಾ ದಪ್ಪ ದಪ್ಪ ಹಿಂಗೆ ಮುಟ್ಟಿದ್ರೆ ಸ್ಪಾಂಜ್ ಥರ ಇರುತ್ತೆ. ಅದೆಲ್ಲ ಫ್ಯಾಟು ಹೀಗೆ ಹಿಂದೆ ಹೋಗಿ 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 ಸ್ಟಮಕ್ ಫುಲ್ಲು ಒಂದು ಲೆವೆಲಲ್ಲಿ ಬರುತ್ತೆ. ಸೊ ಈ ಒಂದು ಡ್ರಿಂಕ್ಸ್ನ 3 ತಿಂಗಳ ಕಾಲ ಯೂಸ್ ಮಾಡಿ, ನಿಮಗೆ ಆಸಮ್ ರಿಸಲ್ಟ್ ಬರುತ್ತೆ. ಜ್ಯೂಸ್ನ ನೀವು ದಿನಕ್ಕೆ 2 ಟೈಮ್ ತೊಗೊಳ್ಳಿ. ನಿಜವಾಗ್ಲೂ ನಿಮಗೆ ಎಷ್ಟೇ ಒಂದು ಜೋತ್ ಬಿದ್ದಿರೋ ಹೊಟ್ಟೆ ಇರಲಿ, ಬೊಜ್ಜು ಇರಲಿ, ಆ ಬೊಜ್ಜು ಕರಗುತ್ತೆ. ಇದ್ರ ಜೊತೆಗೆ ಒಂದು ಮಿನಿ ಡಯಟ್ ಮಾಡಬೇಕು. ಏನು ಡಯಟು ಅಂತಂದರೆ ಬೆಳಗ್ಗೆ ಹೊತ್ತು ಬಂದು ಲೈಟ್ ವೆಯ್ಟಾಗಿ ಫುಡ್ ತೊಗೋಬೇಕು. ಮಧ್ಯಾಹ್ನ ಬಂದು ಫುಲ್ ಮೀಲ್ಸ್ ತೊಗೊಳ್ಳಿ. ರೈಸು, ನಾನ್ ವೆಜ್ಜು, ಆಯಿಲ್ ಫುಡ್ನ ಕಮ್ಮಿ ಮಾಡ್ಕೊಳ್ಳಿ. ತಿರ್ಗಾ ನೈಟ್ ಬಂದು ತೀರಾ ಲಿಕ್ವಿಡು. ಯಾಕಂದರೆ ನೈಟ್ ಊಟ ಮಾಡಿ ಮಲಗಿದಾಗ ಜೀರ್ಣ ಆಗೋ ಥರ ಫುಡ್ ಇರಬೇಕು. ಆವಾಗ ನಿಮ್ಗೆ ನೀಟಾಗಿ ಜೀರ್ಣ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.